ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಈಗ ಬಂದ್ಬಿಟ್ಟು ಟೈಮ್ ಆಲ್ರೆಡಿ 5 ಗಂಟೆ ಆಗ್ತಾ ಬಂತು. ಸೊ ಇವತ್ತು ಯಾವ ಕಡೆ ಟ್ರಿಪ್ ಅಂದರೆ ಬಳ್ಳಾರಿ ಸಿನ್ನೂರು ಹತ್ರ ಇರೋ ಅಂಬಾದೇವಿ ಕಡೆ ಟೆಂಪಲ್ ಕಡೆಗೆ. ಸೊ ಸ್ನೇಹಿತರೆ, ತುಂಬ ದಿನ ಆದಮೇಲೆ ಇವತ್ತು ಹೋಗ್ತಿರೋದನ್ನು ಬೇರೆ ಗಾಡಿ ಚೇಂಜ್ ಆಗಿದೆ, BS4. ಸೊ ನಿಮ್ಗೆ ಹೋಗ್ತಾ ಎಲ್ಲ ಗಾಡಿ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಇನ್ನೇನಿಲ್ಲ, ಸುಮಾರು ಇಲ್ಲಿ ಚಳ್ಳಕೆರೆಯಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಪಿಕಪ್ ಇರೋದು ಜಾಜೂರ್ ಹತ್ರ. ಬನ್ನಿ ಹೋಗೋಣ. ಜಾಜೂರಿಂದ ರೈಟ್ ಸೈಡಿಗೆ ಒಳಗೆ ಹಳ್ಳಿಗೆ ಹೋಗ್ಬೇಕು, ಅಲ್ಲಿನ ಪಿಕಪ್ಪು. ಬನ್ನಿ ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ. ಇಲ್ಲಿಂದ ಅರ್ಜೆಂಟ್ ಏನಿಲ್ಲ, ಆರಾಮ್ಸೆ ಹೋಗೋದು. ಬನ್ನಿ ಸ್ನೇಹಿತರೆ, ಇಷ್ಟು ದಿನ ಹೀರೋ ಟು ಗಾಡಿ ಓಡಿಸಿ ಅಭ್ಯಾಸ. ಸೊ ಇವಾಗ ಓಡಿಸ್ತಾ ಇರೋದು BS4. ನೋಡ್ರಿ, ಗೇರ್ ಲಿವರ್ ಒಂಥರ ಕಾರ್ ಥರ ಇರುತ್ತೆ, ಒಂಥರ ಫೀಲ್ ಈ ಗಾಡಿ ಓಡಿಸೋಕ್ಕೆ. ಸೆಟ್ ಆಗ್ಬೇಕಂದ್ರೆ ಇನ್ನೊಂದು 10-15 ಕಿಲೋಮೀಟ್ರ್ ಓಡಿಸ್ಬೇಕು. ಅವಾಗ ಗಾಡಿ ಕ್ಲೀನ ನಾವು ಹೇಳ್ದಂಗೆ ಕೇಳುತ್ತೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ರೀಸೆಂಟ್ ನಮ್ಮ ಚಳ್ಳಕೆರೆಗೆ ಬಂದ್ಬಿಟ್ಟು 1 ತಿಂಗಳಾಯಿತು. ಸೊ ಇದು ಹೊಸ ಗಾಡಿನೇ ನಮ್ಮ ಚಳ್ಳಕೆರೆಗೆ. ಸೊ ಬನ್ನಿ ಹೋಗೋಣ, ತೋರಿಸ್ತೀನಿ ಹೊರಗಡೆ ಎಲ್ಲ ಹೇಗಿದೆ ಏನು ಅಂತೇಳಿ. ಪಿಕಪ್ ಎಲ್ಲ ಸೂಪರ್ ಆಗಿದೆ ಗಾಡಿದು ಮಾತ್ರ. ಹೋಗೋದೇ ಗೊತ್ತಾಗಲ್ಲ ನೋಡಿ, ಅಷ್ಟೊಂದು ಫೀಲ್ ಬರುತ್ತೆ. ಒಂಥರ ಕಾರಲ್ಲಿ ಕಾರಲ್ಲಿ ಹೋಗ್ತಾ ಇದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಸ್ಮೂತ್ ಅಂದರೆ ಹೆವಿ ಸ್ಮೂತ್ ಕೊಟ್ಬಿಟ್ಟಿದ್ದಾನೆ ಗಾಡಿ. BS4 ಇದೇನೋ, BS6 ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ ಓಡ್ಸೋಕ್ಕೆಲ್ಲ. ಬನ್ನಿ ಹೋಗೋಣ. ಪಾರ್ಟಿ ವೆಯ್ಟ್ ಮಾಡ್ತಿದ್ದಾರೆ, ಫೋನ್ ಮಾಡಿದ್ರು. ಸೊ 5:15 ಅವರು ಮನೆ ಬಿಡ್ಬೇಕಂತೆ ಏನೋ, ಹಂಗಾಗ್ಬಿಟ್ಟು ಸ್ವಲ್ಪ ಬೇಗ ಹೋಗೋಣ ಬನ್ನಿ. ಫೈನಲಿ ಇನ್ನೇನೋ ನಾವು ಜಾಜೂರಿಗೆ ಎಂಟ್ರಿ ಆದ್ವಿ. ಸೊ ಜಾಜೂರಿದ್ದ ಇಲ್ಲಿಂದ ಎಲ್ಲ ರೈಟಿಗೆ ಹೋಗ್ಬೇಕಂತ ಊರಿಗೆ. ಇಲ್ಲಿ ಯಾರು ಇಲ್ಲ, ಕೇಳೋಣ ಅಂದರೆ ಬನ್ನಿ, 1 ನಿಮಿಷ ಕೇಳೋಣ. ಸೊ ಇಲ್ಲೇ ಅಂತೆ, ಈ ಜಾಜೂರ್ ಮೇನ್ ಸರ್ಕಲ್ ಇದೆಯಲ್ಲ, ಇಲ್ಲಿಂದ ರೈಟಿಗೆ ತಗೊಂಡು ಹೋಗ್ಬೇಕಂತೆ. ಸೊ ಇಲ್ಲಿದೆ ನೋಡಿ, ಅರವಿಗೊಂಡನಹಳ್ಳಿ 4 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಮತ್ತೆ ಎಲ್ಲ ಹೊಸೂರು ಅಂತೆ, ಎಲ್ಲ ಅಕ್ಕಪಕ್ಕ ಅಂತಿರೋದು. ನೋಡೋಣ ಬನ್ನಿ. ಪಾರ್ಟಿ ಅಲ್ಲೇ ರೋಡಲ್ಲಿದ್ದೀನಿ ಬನ್ನಿ ಅಂತ ಫೋನ್ ಮಾಡಿದ್ರು. ಸೊ ಅರವಿಗೊಂಡನಹಳ್ಳಿ ಬಿಟ್ಟು ಮುಂದುಗಡೆ ಬರ್ತಾ ಇದ್ದೀನಿ. ಇನ್ನೇನು ಹೊಸೂರು ನಿಯರ್ ಇದೆ, ಹೊಸೂರಲ್ಲಿದ್ದೀನಿ. ಇಲ್ಲೇ ಪಾರ್ಟಿ ಇಲ್ಲಿಗೆ ಬರೋಕ್ಕೆ ಹೇಳಿದರು. ಬನ್ನಿ ನೋಡೋಣ, ಎಲ್ಲ ರೋಡಲ್ಲಿದ್ದಾರೆ ಅಂತ ಹೇಳಿದ್ರು. ಹೆಡ್ಲೈಟ್ ಫೋಕಸ್ ಮಾತ್ರ ಸೂಪರಾಗಿ ಬೀಳುತ್ತೆ ನೋಡ್ರಿ, ಹಂಗೆ ಎಷ್ಟು ಕ್ಲಿಯರಾಗಿ ವಿಡಿಯೋ ಕಾಣಿಸ್ತೈತೆ. ಹೆಡ್ಲೈಟ್ ಬಲ್ಪ್ ಎಲ್ಲ ಒಳ್ಳೆ ಹೈ ಕ್ವಾಲಿಟಿ ಆಗಿದ್ದಾವೆ. ಫೈನಲಿ ಆಗೋ ಅಲ್ಲಿ ನಿಂತಿದ್ದಾರೆ ನೋಡಿ ಕಸ್ಟಮರ್, ಇವರೇನೆ. ಎಲ್ಲಣ್ಣ? ಹಾಂ ಸರಿ ಅಣ್ಣ. ಗಾಡಿ ಹೊರಗಡೆ ಹಂಗೆ ಐತೆ ಗಾಡಿ. ಸೇಮ್ ನಮ್ಮ ಅಜಿತನ ನಾನು ವೀಡಿಯೋದಲ್ಲಿ ನೋಡಿದ್ರಲ್ಲ, ಅದೇ ಥರನೇ ಔಟ್ಲುಕ್ಕಲ್ಲಿ ಇರೋದು. ಫ್ರಂಟ್ ಬಾನೆಟು ಬ್ಲೂ ಕಲರು. ಬೆಳಗ್ಗೆ ತೋರಿಸ್ತೀನಿ ಬನ್ನಿ, ಇದು ಯಾವ ಥರ ಕಾಣಿಸುತ್ತೆ ಅಂತೇಳಿ. ಕತ್ಲೆ ಏನು ಕಾಣಿಸ್ತಾ ಇಲ್ಲ. ಸ್ವಲ್ಪ ಗ್ಲಾಸ್ ಒರೆಸ್ಕೋಬೇಕಾಗಿತ್ತು. ಎಲ್ಲಿಗಣ? ದೇವಸ್ಥಾನ ಹತ್ರನಾ? ಹಾಂ ನಡ್ರಿ.
ಫೈನಲಿ ಇಲ್ಲಿ ದೇವಸ್ಥಾನ ಹತ್ರ ಪೂಜೆ ಮಾಡ್ತಿದ್ದಾರೆ. ಅಲ್ಲೇ ಅವರು ಪಾರ್ಟಿಯವ್ರ ಮನೆ ಪಕ್ಕದಾಗೇನೆ ದೇವಸ್ಥಾನ ಇರೋದು. ಇದು ಯಾವ ದೇವ್ರು ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ದೇವರು ಪೂಜೆ ಮುಗಿಸ್ಕೊಂಬಿಟ್ಟು ಗಾಡಿಗೆ ಪೂಜೆ ಮಾಡ್ತಿದ್ದಾರೆ ಇವತ್ತು ಹುಣ್ಣಿಮೆ ಅಂತೇಳಿ. ಸೊ ಈ ಪೂಜೆ ಮುಗಿಸ್ಕೊಂಬಿಟ್ಟು ಸೀದಾ ಹೊರಡೋದಾನೆ. ಪೂಜಾರಪ್ಪರು ಬಂದರೆ ಇನ್ನೇನು ಪೂಜೆ ಮಾಡ್ತಿದ್ದಾರೆ. ಬನ್ನಿ ಪೂಜೆ ಮಾಡಿಸ್ಕೊಂಡು ಸಿಗೋಣ. ಎಲ್ಲ ಜಲ್ದಿ ಇಡ್ರಿ, ಟೈಮ್ ಆಗುತ್ತೆ. ಅಲ್ಲಿ ಪೂಜೆ ಆಗ್ತಿತ್ತೆ ಜಲ್ದಿ. ಆ ಸಾಮಾನು ಗಂಗರ ಮನೆಗೆ ನೋಡಿ, ಎಲ್ಲ ಹೊರಕ್ಕೆ ಕೆಲವೊಬ್ಬರು ಪೂಜೆ ಇದ್ದಾನೆ. ಹಾಂ ಇಲ್ಲ ಅವು ಕಟ್ಟಕ್ಕೆ ಆ ಥರದ್ದು ಇಲ್ಲ ಅಲ್ಲಿ ಸರಿ ವ್ಯವಸ್ಥೆ. ಬರ್ತಾರ ಸ್ನೇಹಿತರೆ, ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನೇನು ಪಾರ್ಟಿ ಇನ್ನೊಂದು ಅರವಿಗೊಂಡನಹಳ್ಳಿ ಅಂತ ಹೇಳಿದ್ನಲ್ಲ ಅವಾಗಲೇ, ಆ ಊರಲ್ಲಿ ಒಂದು ಸ್ವಲ್ಪ ಜನ ಹತ್ಕೊಳರಿದ್ರು. ಹತ್ಕೊಂಬಿಟ್ಟು ಅಲ್ಲಿದ್ದ ಸೀದಾ ಲಗೇಜ್ನ ಮೇಲ್ಗಡೆ ಹಾಕಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ವಿ. ಲಗೇಜ್ ಕಟ್ಕೊಂಬಿಟ್ಟು ಸೀದಾ ಇಲ್ಲಿಂದ ಫೈನಲಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಬಿಟ್ಟು ಸೀದಾ ಬಂದೋಡಲ್ಲಿ ವಾಪಸ್ ಹೋಗ್ತಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6 ಗಂಟೆ ಆಗ್ತಾ ಬಂತು. ಬರೀ ಇನ್ನೇನಿಲ್ಲ, ಈಗ ಬಂದ್ರೋಡಲ್ಲೇ ಸೀದಾ ವಾಪಸ್ ಹೋಗಿ ಚಳ್ಳಕೆರೆ ಮೇಲೆನೇ ಹೋಗೋದು. ಅಲ್ಲಿಂದ ಬಂದವ್ರು ಸೀದಾ ಫೈನಲಿ ಚಳ್ಳಕೆರೆ ರೀಚ್ ಆಗಿದ್ದೀವಿ. ಸೊ ಈಗ ಬಂದ್ಬಿಟ್ಟು 6:45 ಆಗ್ತಾ ಬಂತು ಟೈಮು. ನೋಡಿ ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ, ಅಲ್ಲಿಂದ 34 ಕಿಲೋಮೀಟ್ರ್ ಇದೆ ಚಳ್ಳಕೆರೆಯಿಂದ. ಸೀದಾ ಹಳ್ಳಿಯಿಂದ ಪಿಕಪ್ ಮಾಡ್ಕೊಂಬಂದಲ್ಲ ಅಲ್ಲಿಂದ. ಸೊ ಇಲ್ಲಿಗೆ ತರಕಾರಿ ತರಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿಂದ ಈಗ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಹೊರಡೋದಾನೆ. ಬನ್ನಿ. ಮಾಮೂಲಿ ಯಾವಾಗಲೂ ಹಾಕ್ಸೋ ಬಂಕಲ್ಲೇ ಬಳ್ಳಾರಿ ರೋಡಲ್ಲಿರೋ ಇಂಡಿಯನ್ ಪೆಟ್ರೋಲ್ ಬಂಕಲ್ಲೇ ಹಾಕ್ಸ್ತಾ ಇದ್ದೀನಿ. ಬನ್ನಿ ಎಷ್ಟು ಹಿಡಿತತ್ ನೋಡೋಣ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋದು. ಇನ್ನೊಂದು 5 ದಿನ ಟ್ರಿಪ್ ಇದೆ. ಮಾಡೋ ಅಷ್ಟೇ. ಹಾಂ. ಸೊ ಫೈನಲಿ ಇನ್ನೇನು 4,000 ಹಿಡೀತು. ಸಾಕಂತೇಳಿ 4,000 ರೌಂಡ್ ಫಿಗರ್ ಮಾಡಿಸಿದ್ದೀನಿ ಡೀಸೆಲ್. ಸೊ ಬನ್ನಿ ಇನ್ನೇನಿಲ್ಲ, ಇಲ್ಲಿಂದ ಸೀದಾ ಡೀಸೆಲ್ ಸೀದಾ ಸ್ಟ್ರೈಟಾಗಿ ಹೋಗೋದಾನೆ. ಬನ್ನಿ. ಹಾಂ ಫೈನಲಿ ಇನ್ನೇನು ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಈಗ ಸೀದಾ ಈಗ ಹೋಗ್ತಾ ಇದ್ವಿ. ಇನ್ನೇನು ಗುಡ್ನಟ್ಟಿ ನಿಯರ್. ಇಲ್ಲಿಂದ ಈಗ ಸರ್ವಿಸ್ ರೋಡಲ್ಲಾಗ ಹೈವೇ ಹಚ್ಬಿಟ್ರೆ ಟಾಪ್ ಆ್ಯಂಡ್ ಟಾಪ್ ಬಳ್ಳಾರಿವರೆಗೂ ಫುಲ್ ನ್ಯಾಷನಲ್ ಹೈವೇ ರೆಡಿ ಆಗೈತೆ. ಇದನ್ನು ತೋರಿಸಿರ್ಲಿಲ್ಲ, ಸೊ ನಿಮ್ಗೆ ಆಗಲ್ಲೇ ಬನ್ನಿ ತೋರಿಸ್ತೀನಿ. ಈಗ నేను ಚಳ್ಳಕೆರೆ ಟೌನ್ ಬಿಟ್ಟು ನಾವು ಆಲ್ರೆಡಿ ಹೊರಗಡೆ ಗುಡ್ನಟ್ಟಿ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿಂದ ಸೀದಾ ಬಳ್ಳಾರಿವರೆಗೂ ಟಾಪ್ ಆ್ಯಂಡ್ ಟಾಪ್ ನ್ಯಾಷನಲ್ ಹೈವೇ ಸಿಗುತ್ತೆ. ಸೊ ರೋಡ್ ಅಂತೂ ಇಲ್ಲಿಂದ ಫುಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಬನ್ನಿ ಹೋಗೋಣ. ನೋಡಿ ಇದು ಭಾರತಿ ಬಸ್ ಇದೆಯಲ್ಲ, ಇದು ಮಂಗಳೂರಿಂದ ಬಂದಿರೋದು. ಆ ಕಡೆಯಿಂದ ನೈಟ್ ಬಿಡ್ತಾನೆ. ಬೆಳಗ್ಗೆ 6 ಗಂಟೆಗೆ ಎಕ್ಸಾಕ್ಟಾಗಿ ಸೀದಾ ಚಳ್ಳಕೆರೆಗಿರುತ್ತೆ ಬಸ್ಸು. ಮತ್ತು ಪುನಃ ಸಾಯಂಕಾಲ 6 ಗಂಟೆಗೆ 7 ಗಂಟೆಗೆ ಬಿಡ್ತಾನೆ ಮಂಗಳೂರಿಗೆ. 2 ಗಾಡಿ, ಈ ಕಡೆಯಿಂದ ಒಂದು ಹೋಗುತ್ತೆ, ಆ ಕಡೆಯಿಂದ ಒಂದು ಬಿಡ್ತಾನೆ. ಸೀದಾ ಈಗ ಬಳ್ಳಾರಿಗೆ ಹೋಗುತ್ತೆ ಬಸ್ಸು. ಸೊ ನಾವು ಕೂಡ ಬಳ್ಳಾರಿಗೆ ಹೋಗ್ತಿರೋದು. ಬನ್ನಿ ಹೋಗೋಣ. ಸೊ ಹಾಗೆ ಚಳ್ಳಕೆರೆ ಪಾಸ್ ಮಾಡ್ಕೊಂಡು 25 ಕಿಲೋಮೀಟ್ರ್ ಬಂದರೆ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಮೊದಲೇ ಒಂದು ಟೋಲ್ ಸಿಗುತ್ತೆ. ಈ ಟೋಲ್ ಆದಮೇಲೆ ಮತ್ತೆ ಇನ್ನೊಂದು ಟೋಲ್ ಸಿಗುತ್ತೆ. ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ಬಂದರೆ ಫಸ್ಟ್ನೇ ಟೋಲ್ ಇದೆ. ಸೊ ಹಾಗೆ ಮುಂದೆ ನಮ್ಮ ಅಜಿತ್ನ ಗಾಡಿ ಹೋಗ್ತೈತೆ ನೋಡಿ. ಸೊ ಅದು ಹಿಂದೆ ಬಂತು, ಬಟ್ ನಮ್ಮದೇನ ಟೋಲ್ ಫಾಸ್ಟಾಗಿ ರೀಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ನಿಲ್ಸ್ಕೊಂಡಿದ್ವಿ. ಹಂಗಾಗ್ಬಿಟ್ಟು ಆ ಗಾಡಿನ ಹಿಂದೆ ಬಂತು. ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೆ ನೋಡಿ. ಸೇಮ್ ಸ್ಟೈಲ್ 2 ಗಾಡಿನ ಫ್ರಂಟ್ ಲುಕ್ಕು ತೋರಿಸ್ತೀನಿ ಬನ್ನಿ ಅದನ್ನು. ನೋಡಿ ಹಿಂದೆಗಡೆ
ಫೋಟೋ ಬೇರೆ ಹಾಕ್ಸಿದ್ದಾನೆ. ಇದಿರಲಿಲ್ಲ ನಾವು ಲಾಸ್ಟ್ ಟೈಮ್ ಮೊನ್ನೆ ನನ್ನ ಲಾಗಲ್ಲಿ ಬಂದಾಗ ಫೋಟೋ ಅರ್ಜುನಂದು. ಅದು ಕೂಡ ಅಂಬಾ ಬೆಟ್ಟಕ್ಕೆ ಹೋಗ್ತಾ ಇರೋದು. ನೋಡಿ ಫ್ರಂಟ್ ಲುಕ್ ಇದು ಅದು ಸೇಮ್ ಇರೋದು. ಕಲರ್ಸ್ ಸೈಡು ಮತ್ತು ಫ್ರಂಟ್ ಎಲ್ಲ ಸೇಮ್ ಸ್ಟೈಲಿಶ್ ಎಲ್ಲ ಮಾಡಿಸಿದ್ದಾರೆ ಈ ಗಾಡಿ ಸಮೇತನ. ಸೊ ನೋಡಿ ಆ ಗಾಡಿ ತೋರ್ಸೋಣ ಅಂದ್ಕೊಂಡೆ, ನಮ್ಮ ಅದೃಷ್ಟಕ್ಕೆ ಅಜಿತನ ಗಾಡಿ ನೆನೆಸ್ಕೊಂಡೇಟಿಗೆ ಪಕ್ಕದಲ್ಲಿ ಬಂತು. ಸೊ ಹಂಗಾಗ್ಬಿಟ್ಟು ನಿಮಗೆ ಹಳೆ ವಿಡಿಯೋ ನೋಡೋದಕ್ಕಿಂತ ಇಲ್ಲೇ ಲೈವ್ ವಿಡಿಯೋದಲ್ಲಿನೇ ಸಿಕ್ಕಂಗಾಯ್ತು ನಮ್ಮ ಅಜಿತನ ಗಾಡಿ. ನೋಡಿ ಇದು ಬಂದ್ಬಿಟ್ಟು ಬಳ್ಳಾರಿ ಇನ್ನು 20 ಕಿಲೋಮೀಟ್ರ್ ಇದ್ದಂಗೆ ಹಿಂದೆಗಡೆ ಒಂದು ಟೋಲ್ ಬರುತ್ತೆ. ಸೊ ಟೋಟಲಿ ನಮ್ಮ ಚಳ್ಳಕೆರೆಯಿಂದ ಬರ್ತಾ 2 ಟೋಲ್ ಆಗುತ್ತೆ ಇದು. ಸೊ ನಮ್ಮ ಅಜಿತನ ಗಾಡಿ ಬಂದ್ಬಿಟ್ಟು ಅದು ಇದಕ್ಕೆ ಹೋಗ್ತಾ ಇರೋದು ಶ್ರೀಶೈಲಗೆ, ಅದು ಅಂಬಾ ಬೆಟ್ಟಕ್ಕೆ ಬರ್ತಾ ಇಲ್ಲ. ನಾನು ಅಂಬಾ ಬೆಟ್ಟಕ್ಕೆ ಅಂದ್ಕೊಂಡೆ, ಸಾರಿ. ಸೊ ಈಗ ಶರಣಪ್ಪಣ್ಣಗೆ ಫೋನ್ ಮಾಡಿದ್ದಕ್ಕೆ ಹೇಳಿದ್ರು. ನೋಡಿ ಹಾಗೆ ಟೋಲ್ ಕಟ್ಗೆ ಬಂದರೆ ಫಸ್ಟ್ಗೆ ಲೆಫ್ಟ್ ಸೈಡ್ ಟೌನ್ ಕಡೆಗೆ ತಗೋಬೇಕಾರೆ ಫಸ್ಟಿಗೆ ಬರೋದೇ ಇದು ಆಂಧ್ರ. ನೋಡಿ ಇದೊಂದು ಹಳ್ಳಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಮಿಕ್ಸ್ ಆಗಿದೆ. ಈ ಹಳ್ಳಿ ಆಂಧ್ರಗೆ ಸೇರಿರೋದು. ಸೊ ಇದೆಲ್ಲ ಆಂಧ್ರನೇ. ಇದು ಪಾಸ್ ಮಾಡ್ಕೊಂಡು ಹೋದ್ರೇ ಬಳ್ಳಾರಿ ಸಿಗೋದು ನಮಗೆ. ಏನೋ ಮಾಡೋಕ್ಕೆ ಸ್ನೇಹಿತರೆ, ಈ ಲೆಫ್ಟ್ ಸೈಡ್ ಏನು ರೈಲ್ವೆ ಟ್ರ್ಯಾಕ್ ನೋಡ್ತಾ ಇದ್ರು, ಇದು ಏಷ್ಯಾ ಖಂಡದಲ್ಲೇ ನಂಬರ್ 1 ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಆಲ್ ಸಿಕ್ಕಾಬಟ್ಟೆ ಫಿಲಮ್ಗಳು ಇಲ್ಲಿ ಶೂಟಿಂಗ್ ಆಗಿದ್ದಾವೆ. ಈ ಲೆಫ್ಟ್ ಸೈಡ್ ಏನು ರೈಲ್ವೆ ಟ್ರ್ಯಾಕ್ ನೋಡ್ತಾ ಇದ್ರು, ಇಲ್ಲಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ದು ನಾನಿನ್ನ ಮರೆಯಲಾರೆ ಅನಿಸುತ್ತೆ, ಆ ಫಿಲಮಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಇಲ್ಲೇ ತೆಗ್ದಿರೋದು. ಆಮೇಲೆ ಇತ್ತೀಚೆಗೆ ಬಂದಿರತಕ್ಕಂಥ ಮಫ್ತಿ ಫಿಲಮು ಯಾವುದೋ ಶ್ರೀ ಮುರಳಿ ಅವ್ರದ್ದು ಸಹ ಇಲ್ಲೇ ಶೂಟಿಂಗ್ ಆಗಿರೋದು. ಮತ್ತು ಹಿಂದಿ ಫಿಲಮಲ್ಲಿ ಒಂದು ಅದೇ ಮೇರೆ ಸಬ್ಬನ ರಾಣಿ ಕಪ್ ಅಂತ ಒಂದು ಸಾಂಗ್ ಇದೆಯಲ್ಲ, ಅದು ಕೂಡ ಓಲ್ಡ್ ಸಾಂಗು, ಅದು ಕೂಡ ಇಲ್ಲೇ ಶೂಟ್ ಆಗಿರೋದು. ಇದು ಹೆಚ್ಚು ಕಡಿಮೆ ಅಪ್ ಟು ಒಂದು 10-12 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಈ ರೈಲ್ವೆ ಟ್ರ್ಯಾಕು. ಮತ್ತು ಪಕ್ಕದಲ್ಲೇ 4 ವೀಲರ್ 2 ವೀಲರ್ ಎಲ್ಲ ಓಡಾಡೋ ಮೇನ್ ರೋಡ್ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇರೋದು ಇದೇ ಫಸ್ಟ್ ಅನಿಸುತ್ತೆ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಶೂಟಿಂಗ್ಸ್ ಆಗ್ತಿರ್ತವೆ. ನೋಡಿ ಲೆಫ್ಟ್ ಸೈಡ್ ಹೆಚ್ಚು ಕಡಿಮೆ ಸುಮಾರು ದೂರದಿಂದನೂ ಬಂದ್ರೂ ಟ್ರ್ಯಾಕ್ ಎಲ್ಲೂ ನಮಗೆ ಮಿಸ್ ಆಗೋದಿಲ್ಲ. ಅಪ್ ಟು ಒಂದು 10-15 ಕಿಲೋಮೀಟ್ರ್ ಲೆಕ್ಕಾಚಾರಕ್ಕೆ ಟ್ರ್ಯಾಕ್ ಪಕ್ಕದಲ್ಲೇ ರೋಡ್ ಇರೋದು. ಸೊ ಹಂಗಾಗ್ಬಿಟ್ಟು ಸಿಕ್ಕಾಪಟ್ಟೆ ಶೂಟಿಂಗ್ ಆಗಿದ್ದಾವೆ ಇಲ್ಲೆಲ್ಲ ಫಿಲಮ್ಗಳು. ನೋಡಿ ಹಾಗೆ ಇಲ್ಲಿ ಟ್ರಾಫಿಕ್ಕಲ್ಲಿ ಹುಡುಗರು ಟಾಟಾ ಮಾಡ್ತಿದ್ದಾರೆ, ಯಾವುದೋ ಸ್ಕೂಲ್ ಹುಡುಗರು, ಯಾವುದೋ ಸತ್ಯಂ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದೆ. ಯಾವುದೋ ಹುಡುಗರು ಅವಾಗಿಂದ ಇಟ್ಟು ಸುಮ್ಮನೆ ಟಾಟಾ ಬಾಯ್ ಮಾಡ್ತಿದ್ದಾರೆ. ಪಾಪ ಅವ್ರಿಗೊಂಥರ ಖುಷಿ ಹುಡುಗರಿಗೆ. ನಾನು ಮೊಬೈಲ್ ಆನ್ ಮಾಡ್ತಲ್ಲ ಹಂಗೆ ಕೂತ್ಕೊಂಡ್ಬಿಟ್ರು ಸೀಟೆಡಲ್ಲೇ, ಯಾಕೆ ಇವ್ ಅಂಕಲ್ ಮೊಬೈಲಾಗಿ ವೀಡಿಯೋ ಮಾಡ್ತಿದ್ದಾರೆ ಅಂತೇಳಿ. ಸೊ ಇಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಟ್ರಾಫಿಕ್ ಆಗ್ಬಿಡ್ತಂದ್ರೆ ಹೆವಿ ಟ್ರಾಫಿಕ್ ಆಗ್ಬಿಡ್ತಾರೆ. ಇಲ್ಲಿ ಸೀದಾ ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಗಟ್ಟಲೆ ನಿಂತ್ಬಿಡ್ತಾರೆ. ಇಲ್ಲಂತ ಈ ರೋಡಲ್ಲಿ ಟ್ರಾಫಿಕ್ ಆಗ್ಬಿಟ್ಟು ರೈಲ್ವೆ ಗೇಟ್. ಸ್ನೇಹಿತರೆ, ಬಳ್ಳಾರಿ ಇನ್ನೇನೆಲ್ಲ ಸಿಟಿ ಎಲ್ಲ ಪಾಸ್ ಮಾಡ್ಕೊಂಬಿಟ್ಟು ಇನ್ನೇನು ಸಿರುಗುಪ್ಪ ರೋಡಲ್ಲಿ ಎಂಟ್ರಿ ಆಗ್ತಾಯಿದ್ವಿ. ಸೊ ಇಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯವ್ರದ್ದು ಒಂದು ಮನೆ ತೋರಿಸ್ತೀನಿ. ಯಾರ್ದಪ್ಪ ಅದು ಅಂದರೆ ಬನ್ನಿ ಮುಂದೆ ಹೇಳ್ತೀನಿ. ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಏನು ಫ್ಲಕ್ಸ್ ನೋಡ್ತಾ ಇದ್ರು, ಇದು ಜನಾರ್ದನ್ ರೆಡ್ಡಿ ಮನೆ. ಈ ಲೆಫ್ಟ್ ಸೈಡ್ ಒಳಗೆ ಹೋಗ್ಬೇಕು. ಸೊ ಸ್ವಲ್ಪ ಹಾಗೆ ಮುಂದೆ ಬಂದರೆ ಮತ್ತೆ ಶ್ರೀರಾಮಲ್ಲ ಅವ್ರದ್ದು ಮನೆ ಸಿಗುತ್ತೆ. ನೋಡಿ ಇದು ಬಳ್ಳಾರಿಲೇ ಸಖತ್ ಲಕ್ಸುರಿ ಮನೆ ಅಂತಲೇ ಹೇಳ್ಬೋದು. ನೋಡಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋದು ಇದು ಶ್ರೀರಾಮಲ್ಲ ಅವ್ರ ಮನೆ. ಅದ್ರ ಹಿಂದೆಗಡೆ ಹೋಯ್ತಲ್ಲ ಅದು ಜನಾರ್ದನ್ ರೆಡ್ಡಿ ಅವ್ರ ಮನೆ. ಇದು ಸಿರುಗುಪ್ಪ ರೋಡಲ್ಲಿ ಹೋಗ್ತಾ ಸಿಗುತ್ತೆ ನಮ್ಗೆ ಅವ್ರ ಮನೆ ನೋಡೋಕ್ಕೆ. ನೋಡಿ ಹೆಂಗಿದೆ ಮನೆ, ಸಖತ್ ಹೈಫೈ ಆಗಿದೆ 2 ಮನೆ ಅಂತ. ಸೊ ಒಳಗೆಲ್ಲ ಬಿಡಲ್ಲ, ಏನು ಹೊರಗಡೆ ನೋಡ್ಕೋಬೇಕಷ್ಟೇ.
ಸೊ ಎಲ್ಲ ನಮ್ಮ ಕಸ್ಟಮರ್ಗಳು ಮನೆಯಿಂದನೇ ಬುತ್ತಿ ಕಟ್ಕೊಂಬಂದಿದ್ರು. ಹಂಗಾಗ್ಬಿಟ್ಟು ಇಲ್ಲೆಲ್ಲ ಸೈಡ್ಗೆ ಹಾಕಪ್ಪ ಅಂದರು. ನಾನು ಮಾತ್ರ ಹೋಟ್ಲಲ್ಲಿ ಪಾರ್ಸಲ್ ತಂದಿದ್ದೆ. ಬೆಳಗ್ಗೆ ರೊಟ್ಟಿ ಗಿಟ್ಟಿ ಎಲ್ಲ ತಿನ್ನೋಕ್ಕಾಗಲ್ಲ, ಹಂಗಾಗ್ಬಿಟ್ಟು ಅಲ್ಲೇ ದೋಸೆ ಕಟ್ಸ್ಕೊಂಬಂದೆ. ಸೊ ನಾನು ಈಗ ಅವ್ರ ಜೊತೆ ಕೂತ್ಕೊಂಡು ಟಿಫನ್ ಮಾಡ್ಕೊಂಬಿಟ್ಟು ಮತ್ತೆ ಫೈನಲಿ ಇನ್ನೇನು ನಾವು ಸಿರುಗುಪ್ಪ ಎಂಟ್ರಿ ಆದ್ವಿ. ಅಲ್ಲಿಂದ ಇಲ್ಲಿ ಊಟ ಮುಗಿಸ್ಕೊಂಡವ್ರು ಸೀದಾ ಡೈರೆಕ್ಟ್ ಬಂದುಬಿಟ್ವಿ. ಈಗ ಗಾಡಿಗೆ 2 ಟೈರ್ ಹಾಕ್ಸ್ಬೇಕು. ಸೊ ಹಂಗಾಗಿ ಸಿರುಗುಪ್ಪದಲ್ಲಿ ಟೈರ್ ಹಾಕ್ಸ್ಕೊಂಬಿಟ್ಟು ಹೋಗೋದು. ಯಾಕಂದರೆ ಸಿಕ್ಕಾಪಟ್ಟೆ ವೀಕ್ ಆಗ್ಬಿಟ್ಟದ ಬ್ಯಾಕ್ ಟೈರ್. ಬನ್ನಿ ಏನು ಸಿರುಗುಪ್ಪ ಎಂಟ್ರಿ ಆಗಿದ್ದೀವಿ, ಬನ್ನಿ ಹೋಗೋಣ. ಬಳ್ಳಾರಿದ್ದ ಸೀದಾ ಸಿರುಗುಪ್ಪವರೆಗೂ ಬರೀ ಹಿಂಗಿದೆ ಥರ ರೋಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿಗನ ತಲುಪಿರೋದು ದೊಡ್ಡ ಹೆಚ್ಚಾಯ್ತು ನೋಡಿ ಯಾವ ಥರ ಐತೆ ರೋಡು. ಸಿಕ್ಕಾಪಟ್ಟೆ ವೀಕ್ ಆಗ್ಬಿಡೋದ ಟೈರ್ ಬ್ಯಾಕ್. ದೇವ್ರ ದಯದಿಂದ ಸೇಫಾಗಿ ಸಿರುಗುಪ್ಪ ಹತ್ರ ರೀಚ್ ಆಗಿದ್ದೀವಿ. ಒಂದು 5 ನಿಮಿಷ ಹೋಗ್ಬಿಟ್ರೆ ಟೈರ್ ಹಾಕ್ಸ್ಕೊಂಬಿಟ್ಟು ಮತ್ತೆ ಜರ್ನಿ ಐತೆ 5 ದಿನ. ಹಂಗಾಗ್ಬಿಟ್ಟು ಈಗ ಟೈರ್ ಹಾಕ್ಸ್ಲೇಬೇಕು. ಸೊ ಸಿರುಗುಪ್ಪದಾಗ ಹೇಳಿದ್ನಲ್ಲ ಟೈರ್ ಹಾಕ್ಸೋಣ ಅಂತೇಳಿ, ಯಾವುದೋ ಒಂದು ಅಪೋಲೋ ಟೈರ್ ಅಂಗಡಿ ಇತ್ತು. ಸೊ ಹಿಂದ್ಗಡೆಗೆ ಫಸ್ಟ್ ಟೈರ್ ಹಾಕ್ಬೇಕು, ಸಿಕ್ಕಾಪಟ್ಟೆ ವೀಕ್ ಆಗಿತ್ತು. ನೋಡ್ರಿ ನೋಡಿ ಇದೇ ಟೈರಲ್ಲೇ ಹೊಡ್ಕೊಂಬಂದಿರೋದು. ಯಾವ ಥರ ಐತೆ ಎಲ್ಲ ತಂತಿ ಬಂದ್ಬಿಟ್ಟೈತೆ ಹೊರಗಡೆ. ಈ ಟೈರಲ್ಲಿ ಇಲ್ಲಿ ಬಂದಿರೋದೇ ಹೆಚ್ಚಾಯಿತು. ಸೊ ಹಂಗಾಗಿ ಮೊದಲು ಹೊಸ ಟೈರ್ ಹಾಕ್ಸೋಣ ಅಂತೇಳಿ ಇಲ್ಲಿ ಹಾಕ್ಸ್ತಾ ಇದ್ದೀನಿ. ಇವರಂತೂ ಟೈರ್ ಅಂಗಡಿಯವರು ₹1 ಕಮ್ಮಿ ಮಾಡಲಿಲ್ಲ. ಸಿಕ್ಕಾಬಟ್ಟೆ ಫಿಕ್ಸ್ ಅಂದರೆ ಫಿಕ್ಸ್ ₹7,800 ಕಡಿಮೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಸರ್ ಅಂದರು. ಸ್ಟೀಲ್ ಕಿಂಗ್ ಹಾಕ್ಸ್ತಾ ಇರೋದು ಬಂದ್ಬಿಟ್ಟು. ಹಂಗಾಗಿ ಇವು ಕಡೆ ಸಿಗೋಲ್ಲ ಸರ್ ನಮ್ಮ ಕಡೆ, ಇವು ಕಮ್ಮಿ ಹೋಗೋದು. ಹಂಗಾಗ್ಬಿಟ್ಟು ಇದಕ್ಕೆ ಬೇರೆ ಟೈರಿಗೆ ಕಮ್ಮಿ ಮಾಡ್ತೀವಿ ಅಂತ ಹೇಳಿದರು. ಏನು ಮಾಡೋಕ್ಕಲ್ಲ, ನಮ್ಮದು ಅನಿವಾರ್ಯ, ಈಗ ಹಾಕ್ಸ್ಲೇಬೇಕು ಇವ್ರು ಹೇಳಿದ ರೇಟ್ಗೆ. ಇಲ್ಲಾಂದರೆ ಮತ್ತೆ ಮುಂದೆ ಎಲ್ಲೂ ಹೋದ್ರೆ ಹಾಕ್ಸೋಕ್ಕಾಗಲ್ಲ, ಮತ್ತೆ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲೇ ಟೈರ್ ಹಾಕ್ಸ್ತಿದ್ದೀನಿ. ಬನ್ನಿ. ಇವನಂತೂ ₹1 ಕಮ್ಮಿ ಮಾಡಲಿಲ್ಲ ಗುರು. ಫಿಟ್ಟಿಂಗ್ ಚಾರ್ಜ್ನ ₹200 ಎಕ್ಸ್ಟ್ರಾ ಬೆಲ್ಟ್ ಹಾಕ್ಬಿಟ್ಟ ಇವನು. ಮಾತಾಡ್ಬೇಕಾದ್ರೆ ಫಸ್ಟಿಗೆ ಇಲ್ಲ ಎಲ್ಲ ಸೇರಿ ಅಂತೇಳಿ, ಈಗ ನೋಡಿದರೆ ಎಲ್ಲ ಫಿಟ್ ಆದಮೇಲೆ ₹200 ಕೊಡಲೇಬೇಕು ನೀವು ಹಂಗೆ ಅಂತೇಳಿ ಅಕ್ರ ಮಾಡ್ತಾರೆ. ಏನು ಮಾಡೋಕ್ಕಲ್ಲ. ಬರಲ್ಲ ಸ್ನೇಹಿತರೆ ನೋಡಿ ಹೆಂಗಿದೆ, ಫುಲ್ ನೀರು ಖಾಲಿ. ಈ ಕಡೆ ಇದು ಬಂದ್ಬಿಟ್ಟು ತುಂಗಭದ್ರಿ ರಿವರ್ ವಾಟ್ರು. ಸೊ ಹಿಂಗೆ ಸೀದಾ ಇಲ್ಲಿ ಆಂಧ್ರಕ್ಕೆ ಪೋಲಾಗುತ್ತೆ ನೀರು. ಸೀದಾ ಇಲ್ಲಿ ಮಂತ್ರಾಲಯದಾಗ ನೀವು ನೋಡ್ತಿರಲ್ಲ ನದಿ ಇದೆ, ಇಲ್ಲಿಂದನೇ ಹರ್ಕೊಂಡು ಹೋಗೋದು. ಸೊ ಬಿಡಿಸ್ ನೋಡಿ ಎಲ್ಲ ಹಾಲೆ ಆಯಸ್ ಕಳ್ಕೊಂಬಿಟ್ಟೈತೆ. ಸಿಕ್ಕಾಬಟ್ಟೆ ಭಯ ಆಗುತ್ತೆ ಈ ಫ್ಲೇವರ್ನಲ್ಲಿ ಹೋಗೋಕ್ಕೆ. ಸೊ ಫೈನಲಿ ನಾವು ಇನ್ನೇನು ಅಂಬಾದೇವಿ ರೋಡಿಗೆ ಎಂಟ್ರಿ ಆದ್ವಿ. ಅಲ್ಲಿ ಎಂಟ್ರಿ ಆದ ತಕ್ಷಣ ಇಲ್ಲಿ ಯಾವುದೋ ಬೈಕ್ನವರು ಸೀರೆ ಸಿಕ್ಕೊಂಬಿಟ್ಟು ಬಿದ್ದುಬಿಟ್ಟಿದ್ದಾರೆ ಒಬ್ಬ ಹೆಣ್ಮಗಳು. ಸೊ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಆಗಿದೆ ನೋಡಿ. ಅಲ್ಲಿ ಮುಂದಗಡೆ ಒಬ್ಬ ಆಕಿಗೇನೋ ತಲೆ ಲೇಟ್ ಆಗಿದೆ. ಅದು ಯಾವುದೋ ಬೈಕಿಗೆ ಸೀರೆ ಎಲ್ಲ ಸಿಕ್ಕಾಕೊಂಬಿಟ್ಟು ವೀಲಿಗೆ ಬಿದ್ದುಬಿಟ್ಟು ಏಟ್ ಮಾಡ್ಕೊಂಬಿಟ್ಟಿದ್ದಾರೆ. ತುಂಬ ಕಷ್ಟ ಬೈಕಲ್ಲಿ, ನೋಡ್ಕೊಂಬರ್ಬೇಕು ಸ್ನೇಹಿತರೆ. ಫೈನಲಿ ನಾವಿನ್ನೇನೋ ನೇಯರ್ ಅಂದರೆ ಇದು ಅಂಬಾದೇವಿ ಟೆಂಪಲ್ ಹತ್ರ ಬಂದ್ವಿ. ಅಂದರೆ 2 ಕಿಲೋಮೀಟ್ರ್ ಹಿಂದೆಗಡೆನೇ ಪೊಲೀಸ್ನವ್ರು ಬಿಡಲಿಲ್ಲ. ಇಲ್ಲೇ ಹೊಲದ ಹತ್ರ ಪಾರ್ಕಿಂಗ್ ಮಾಡಿಸಿದ್ರು ನೋಡಿ. ಇದೆಲ್ಲ ಹೊಲ. ಸೊ ಇಲ್ಲೇ ಪಾರ್ಕ್ ಮಾಡಿಸಿದ್ರು. ಅಲ್ಲೇ ದೇವಸ್ಥಾನ ಹತ್ರ ಹೋಗೋಣ ಅಂದ್ಕೊಂಡೆ ಅಲ್ಲಿ ಬಿಡಲಿಲ್ಲ ಪೊಲೀಸ್ನವರು. ಎಲ್ಲ ಇಲ್ಲೇ ಗಾಡಿ ಇಲ್ಲೇ ಹಾಕಿದ್ರು ಇವತ್ತು ತೇರಿರೋ ಕಾರಣಕ್ಕೆ. ಸಿಕ್ಕಾಬಟ್ಟೆ ವೆಹಿಕಲ್ ಬಂದುಬಿಟ್ಟವೆ. ಹಂಗಾಗ್ಬಿಟ್ಟು ಒಳಗಡೆ ಬಿಡಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಆಗುತ್ತೆ ಟೆಂಪಲ್ಲು, ತೋರ್ಸೋಕ್ಕಾಗಲ್ಲ. ಹಂಗಾಗಿ ಇಲ್ಲೇ ಹೊರಗಡೆ ದೂರಲಿದ್ದಾನೆ ತೋರಿಸ್ತಾ ಇದ್ದೀನಿ ನೋಡಿ. ಸುತ್ತಮುತ್ತ ಸಿಕ್ಕಾಬಟ್ಟೆ ಈಗಿಂದ ಗಾಡಿಗಳು ಬಂದು ಪಾರ್ಕ್ ಮಾಡ್ಕೊಂಡ್ರೆ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಅಡುಗೆ ಮಾಡೋಕ್ಕೆ. ಅಲ್ಲೇನೋ ಹಸುಗಳು ನೋಡ್ರಿ ಎಷ್ಟು ಸ್ಪೀಡಾಗಿ ಓಡ್ಬರ್ತಿದ್ದಾವೆ. ಇಲ್ಲೆಲ್ಲ ಈಗ ಇನ್ನೊಂದು 5 ನಿಮಿಷಕ್ಕೆಲ್ಲ ಫುಲ್ ಕ್ರೌಡ್ ಆಗ್ಬಿಡುತ್ತೆ ಇಲ್ಲೆಲ್ಲ. ಇವತ್ತು ತೇರು ಬೇರೆ ಐತೆ ಈ ದೇವರಿಂದು. ಸೊ ಹಂಗಾಗ್ಬಿಟ್ಟು ಈಗಿನ್ನ ಜನ ಸ್ಟಾರ್ಟ್ ಆಗ್ತಿದ್ದಾರೆ. ಬನ್ನಿ ಸಿಗೋಣ ಆಮೇಲೆ. ಇದ್ರೆ ಫೈನಲಿ 8 ಗಂಟೆ ಆಯಿತು, ಹಬ್ಬ ಬೆಟ್ಟ ಬಿಡಾಯಿತು. ಇಲ್ಲಿಂದ ಸೀದಾ ಈಗ ಕೂಡಲ ಸಂಗಮ ಹೋಗ್ತಾ ಇರೋದು. ಕೂಡಲ ಸಂಗಮ ಹೋಗ್ಬಿಟ್ಟು ಈಗ ಸ್ಟೇ ಮಾಡೋದು. ಹೋಗೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅವಾಗ ಗಾಡಿಗಳೆಲ್ಲ ತೇರು ಮುಗೀತಲ್ಲ, ಸಿಕ್ಕಾಪಟ್ಟೆ ವೆಹಿಕಲ್ ಇದ್ದೀವಿ ರೋಡಲ್ಲೇ. ಸೊ ಹಂಗಾಗ್ಬಿಟ್ಟು ಲೇಟ್ ಮಾಡಿ ಬಿಟ್ವಿ. ಬನ್ನಿ ಹೊರಡೋಣ. ಇಲ್ಲಿಂದ ಒಂದು 3.5 hour ಅಷ್ಟೇ ಜರ್ನಿ. ಸೊ ಈ
ಈಚಿಂದ ರೈಟಿಗೆ ಹೋದರೆ ನಾವು ಬೆಳಗ್ಗೆ ಬಂದಲ್ಲ ಅದೇ ರೋಡಲ್ಲೇ ಇಲ್ಲಿ ಸಿರುಗುಪ್ಪ ಮತ್ತು ಬಳ್ಳಾರಿ ಮೇಲೆ ಬಂದಿದ್ದು ನಾವು ಈ ಕಡೆ ರೈಟ್ಗೆ. ಸೊ ಇಲ್ಲಿಂದ ನಾವೀಗ ಎಡಗಡೆಗೆ ತಗೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಒಂದು ರೋಡಲ್ಲಿ ನಿಲ್ಲಿಸ್ಕೊಳದ. ಸೊ ಅಲ್ಲಿದ್ದ ಬಂದರು ಸೀದಾ ಒಂದು ಟೀ ಬ್ರೇಕಿಗೆ ನಿಲ್ಲಿಸಿದ್ದೀನಿ. ಸೊ ಇದು ಬಂದ್ಬಿಟ್ಟು ಹುಮನಾಬಾದ್ ನ್ಯಾಷನಲ್ ಹೈವೇ.